ಟೆಂಟ್ ಒಳಗೆ ಸಾಶಾ ತನ್ನ ಬೆರಳುಗಳ ಮೇಲಿರೋ ಹಲವು ಗಾಯಗಳಿಗೆ ಗ್ಲೂ ಹಚ್ಕೊಂಡು ಸರಿಪಡಿಸ್ಕೊಳ್ತಿದ್ದಾಳೆ. ಆಮೇಲೆ ಅವಳು ಹೊರಗೆ ನೋಡ್ತಾಳೆ. ಆ ಟೆಂಟ್ ನಾರ್ವೆ ದೇಶದ ಒಂದು ಬೆಟ್ಟದ ಪಕ್ಕದಲ್ಲಿ ನೇತಾಡ್ತಿದೆ. ಅವಳ ಬಾಯ್ ಫ್ರೆಂಡ್ ಟಾಮಿ ಎದ್ದ ತಕ್ಷಣ ಸಾಶಾವನ್ನ ಏಳು ಹೋಗೋಣ ಅಂತ ಅವ್ರ ಸಾಹಸ ಮುಂದುವರ್ಸೋಕ್ಕೆ ಕರೆದ್ಲು. ಇಬ್ಬರು ಆ ಬೆಟ್ಟವನ್ನು ಅದ್ಭುತವಾದ ಸ್ಕಿಲ್ನಿಂದ ಹತ್ತಾ ಮೇಲ್ ಹೋಗ್ತಾರೆ. ಅವ್ರ ಪ್ರತಿ ಚಲನೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಇವರು ಬಹಳ ವರ್ಷಗಳಿಂದ ಮಾಡ್ತಿರೋ ಕೆಲಸ ಅಂತ. ನಡುವೆ ತಿಂಡಿ ತಿಂತ ಸಂತೋಷದಲ್ಲಿ ಕಿರ್ಚ್ತಾ ಒಂದೊಂದು ಸಲ ಮುತ್ತು ಕೊಡ್ತಾ ಮೇಲ್ ಹೋಗ್ತಾ ಇದ್ರು. ತುದಿ ತಲುಪೋ ಹೊತ್ತಿಗೆ ಸಾಶಾ ಕಾಲ್ ಜಾರ್ತು, ಸ್ಲಿಪ್ ಆಗಿಬಿಟ್ಲು. ರೋಪ್ ಇದ್ದಿದ್ರಿಂದ ಕೆಳಗೆ ಬೀಳಿಲ್ಲ, ಆದರೆ ಅವಳು ಪೂರ್ತಿ ಫ್ರಸ್ಟ್ರೇಟೆಡ್ ಆಗಿಬಿಟ್ಲು. ಯಾಕಂದರೆ ಅದೇ ಜಾಗದಲ್ಲಿ ಪ್ರತಿ ಸಲ ಅವಳಿಗೆ ಸೋಲಾಗ್ತಿತ್ತು. ಟಾಮಿ ಸುಮ್ಮನಿರು, ನಿಧಾನ ಮಾಡು ಅಂದ. ಆದರೆ ಸಾಶಾ ಕೇಳಲಿಲ್ಲ. ಒಂದು ಸಲ, 2 ಸಲ, ಮತ್ತೆ ಟ್ರೈ ಮಾಡ್ತಾನೇ ಇದ್ಲು. ಪ್ರತಿ ಸಲ ಅದೇ ಫಲಿತಾಂಶ. ಆಕಾಶ ಕಪ್ಪಾಗ್ತಾ ಬಂತು. ಟಾಮಿ ಅವಳಿಗೆ ಇವತ್ತಿಗೆ ಸಾಕು, ನಾಳೆ ಮತ್ತೆ ಟ್ರೈ ಮಾಡೋಣ ಅಂತ ಹೇಳ್ದ. ಟೆಂಟ್ ಒಳಗೆ ಬಂದಮೇಲೆ ಟಾಮಿ ನನ್ನಿಂದ ಇನ್ನೂ ಹೆಚ್ಚು ಪ್ರಯಾಣ ಮಾಡೋಕ್ಕಾಗಲ್ಲ, ನಿನ್ನ ಕೇರ್ಲೆಸ್ನೆಸ್ ನನ್ನ ಚಿಂತೆಗೆ ಹಾಕಿದೆ ಅಂತ ಹೇಳಿ ಅವ್ನು ಲಕ್ಕಿ ಕಂಪಸ್ ತೋರಿಸ್ತಾ ಲಕ್ ಒಂದಿನ ಖಾಲಿ ಆಗುತ್ತೆ ಅಂದ. ಆಗ ಸಾಶಾ ಆ ಕಂಪಸ್ಸನ್ನು ಅವನ ಕೈಯಿಂದ ಹೊಡೆದು ಕೆಡ್ವಿ ನನ್ನಿಂದ ಆಗೇ ಆಗುತ್ತೆ ಅಂತ ಹೇಳಿ ಕೊನೆಗೆ ಇಬ್ಬರೂ ಸ್ಟಾರ್ಮ್ ಹೋದ್ಮೇಲೆ ವಾಪಸ್ ಬರೋಣ ಅಂತ ತೀರ್ಮಾನ ಮಾಡಿದ್ರು. ಗಾಳಿ ಜೋರಾಗ್ತಿತ್ತು, ಕಲ್ಲು ಮಣ್ಣು ಎಲ್ಲ ಕಡೆ ಬೀಳ್ತಿತ್ತು. ಇಬ್ಬರು ಗೋಡೆಗೆ ಅಂಟಿ ತಲೆ ತಗ್ಸ್ಕೊಂಡು ಇಳ್ತಿದ್ರು. ಟಾಮಿ ಆ ಲೆಡ್ಜ್ ಮೇಲೆ ರೆಸ್ಟ್ ತಗೊಳ್ಳೋಣ, ನೀನು ಮೊದಲು ಇಳಿ ಅಂದ. ಸಾಶಾ ಇಳಿಯೋಕೆ ಶುರು ಮಾಡಿದ್ಲು. ಆಗ ಮೇಲಿಂದ ದೊಡ್ಡ ಕಲ್ಲುಗಳು ಬೀಳೋಕೆ ಶುರುವಾಯಿತು. ಒಂದು ಕಲ್ಲು ನೇರವಾಗಿ ಟಾಮಿಯ ತಲೆಗೆ ಬಿತ್ತು. ಅವನು ರೋಪ್ನ ತುದಿಯಲ್ಲಿ ಅನ್ಕಾನ್ಷಿಯಸ್ ಆಗಿ ನೇತಾಡ್ತಾ ಇದ್ದ. ಸಾಶಾ ಆ ರೋಪನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅದನ್ನು ಬಿಟ್ಟಿದ್ರೆ ಇಬ್ಬರೂ ಕೆಳಗೆ ಬೀಳ್ತಿದ್ರು. ಅವಳು ಜೋರಾಗಿ ಕಿರ್ಚ್ತಾಳೆ, ಆದರೆ ಟಾಮಿಗೆ ಎಚ್ಚರ ಆಗಲ್ಲ. ಅವನ ತೂಕ ಅವನನ್ನು ಕೂಡ ಜಾರಿಸ್ತಾ ಇದೆ. ಜೀವ ಉಳಿಸ್ಕೊಳ್ಳೋಕೆ ಸಾಶಾಗೆ ಟಾಮಿಯನ್ನು ಬಿಡೋದು ಬಿಟ್ಟು ಬೇರೆ ದಾರಿ ಇಲ್ಲ. ಅವಳು ಲೆಡ್ಜನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ತನ್ನ ಬಾಯ್ ಫ್ರೆಂಡ್ ಕೆಳಗೆ ಬೀಳೋದನ್ನ ನೋಡ್ತಾಳೆ. 5 ತಿಂಗಳ ನಂತರ ಆಸ್ಟ್ರೇಲಿಯಾದಲ್ಲಿ ಸಾಶಾ ಮರಳುಗಾಡಿನ ರಸ್ತೆಯಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಿದ್ದಾಳೆ. ಆಗ ಅವಳ GPS ಸಿಗ್ನಲ್ ಹೋಗ್ಬಿಡುತ್ತೆ. ಹಾಗಾಗಿ ಅವಳು ಟಾಮಿಯ ಕಾಂಪಸ್ ತಗೊಂಡು ಸರಿಯಾದ ರಸ್ತೆ ಹುಡ್ಕೊಳ್ತಾಳೆ. ರಾತ್ರಿ ಆದಾಗ ಒಂದು ಕಣಿವೆ ಪಕ್ಕ ಟೆಂಟ್ ಹಾಕೊಂಡು ಮಲ್ತಾಳೆ. ಟಾಮಿ ಹೇಳ್ಕೊಟ್ಟ ಪ್ರತಿ ವಿಷಯ ನೆನಪಾಗ್ತಾ ಒಂಟಿತನ ಒಳಗಿಂದ ತಿಂತಿರುತ್ತೆ. ಮರುದಿನ ಸಾಶಾ ವಂಡರರ್ ನ್ಯಾಷನಲ್ ಪಾರ್ಕ್ ತಲುಪ್ತಾಳೆ. ರಿಸೆಪ್ಷನ್ಲಿ ನಿಂತು ಬ್ರಾಷರ್ ನೋಡ್ತಿರೋವಾಗ ರೇಂಜರ್ ಅವಳಿಗೆ ಒಬ್ಳೇ ಹೋಗ್ಬೇಡ, ಆ ಜಾಗದಲ್ಲಿ ತುಂಬ ಜನ ಕಾಣೆ ಆಗ್ತಿದ್ದಾರೆ ಅಂತ ಎಚ್ಚರಿಕೆ ಕೊಡ್ತಾನೆ. ಆದರೆ ಸಾಶಾ ಕೇಳಲಿಲ್ಲ, ಬೇಕಾದ ಪೇಪರ್ ಸೈನ್ ಮಾಡಿ ಹೊರಟ್ಲು. ಆಮೇಲೆ ಅವಳು ಅಂಗಡಿಗೆ ತಿಂಡಿ ತರೋಕೆ ಹೋಗ್ತಾಳೆ. ಅಲ್ಲಿಬ್ಬರು ಬೇಟೆಗಾರರು ಅವಳನ್ನು ಕಾಡೋಕೆ ಶುರು ಮಾಡ್ತಾರೆ. ಸಾಶಾ ಇಗ್ನೋರ್ ಮಾಡೋಕೆ ಟ್ರೈ ಮಾಡ್ತಾಳೆ, ಆದರೆ ಅವ್ರು ಬಿಡಲ್ಲ. ಕೌಂಟರ್ಲಿ ಅವಳನ್ನು ಕಾರ್ನರ್ ಮಾಡಿಬಿಡ್ತಾರೆ. ಆಗ ಬೆನ್ನನ್ನು ಹುಡುಗಿ ಬಂದು ಅವಳ ಪರ ನಿಂತ್ಕೊಳ್ತಾನೆ. ಆವಾಗ ಆ ಬೇಟೆಗಾರರು ಹೊರಟು ಹೋಗ್ತಾರೆ. ಸಾಶಾ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಅವ್ನು ಮಾರ್ತಿದ್ದ ಬೀಫ್ ಜರ್ಕಿನ ಅವನಿಂದ ಕೊಂಡ್ಕೊಳ್ತಾರೆ. ಪಾರ್ಕಿಂಗ್ ಲಾಟ್ ಬಂದರೆ GPS ಇನ್ನೂ ಕೆಲಸ ಮಾಡ್ತಿಲ್ಲ. ಸಾಶಾ ಬೆನ್ನ ಗ್ರೆಂಡಲ್ ನೋಟ್ಸ್ಗೆ ಹೋಗೋ ದಾರಿ ಯಾವುದು ಅಂತ ಕೇಳ್ತಾಳೆ. ಬೆನ್ ದಾರಿ ಹೇಳ್ತಾನೆ, ಆದರೆ ಜೊತೆಗೆ ಬ್ಲ್ಯಾಕ್ ಸ್ಟೋನ್ ಬೇ ಬಗ್ಗೆ ಕೂಡ ಹೇಳ್ತಾನೆ. ಅದು ತುಂಬ ಚಂದದ ಜಾಗ, ಆದರೆ ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ ಅಂತ ವಾರ್ನ್ ಮಾಡ್ತಾನೆ. ಸಾಶಾ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ನ ಮಾತು ಮುಗಿಸೋ ಮೊದಲೇ ಡ್ರೈವ್ ಮಾಡ್ಕೊಂಡು ಹೊರಟ್ಲು. ಬಹಳ ಹೊತ್ತು ಡ್ರೈವ್ ಮಾಡಿದ್ಮೇಲೆ ಸಾಶಾ ಒಂದು ಕೆರೆ ಪಕ್ಕ ರಾತ್ರಿ ಕಳೆಯೋಕೆ ನಿಂತಳು. ಆಗ 2 ಕಾರ್ಗಳು ಅಲ್ಲಿಗೆ ಬಂದು ನಿಂತರು. ನೋಡಿದ್ರೆ ಆ ಬೇಟೆಗಾರರೇ ಮತ್ತೆ ಬಂದಿದ್ದಾರೆ. ಸಾಶಾಗೆ ಮನಸ್ಸು ಕಿರಿಕಿರಿ ಆಯಿತು. ಅವ್ರ ನಾಯಿ ಸಾಶಾಳನ್ನ ನೋಡಿ ಬೊಗಳ್ತಾನೆ ಇರ್ತದೆ. ಆ ಬೇಟೆಗಾರರು ತಾವು ಕೊಂದ ಜಿಂಕೆ ಸಿದ್ಧ ಮಾಡ್ಕೊಳ್ತಿದ್ದಾರೆ. ಸಾಶಾ ತನ್ನ ಸಾಮಾನು ತಗೊಂಡು ಕಾರ್ನಲ್ಲಿ ಕೂತ್ಕೊಳ್ತಾಳೆ. ಆಗ ಒಬ್ಬ ಗಾಜು ತಟ್ಟಿ ಕರಿಯೋಕೆ ಬರ್ತಾನೆ. ಅವಳು ಇಗ್ನೋರ್ ಮಾಡ್ತಾಳೆ, ಅವ್ನು ಹೊರಟು ಹೋಗ್ತಾನೆ. ಅದೃಷ್ಟವಶಾತ್ ಆ ಗುಂಪು ರಾತ್ರಿ ಮಧ್ಯದಲ್ಲೇ ಹೊರಟು ಹೋಗ್ತಾರೆ. ಆಮೇಲೆ ಸಾಶಾಗೆ ಸಮಾಧಾನವಾಗಿ ನಿದ್ದೆ ಮಾಡೋಕ್ಕಾಗ್ತದೆ. ಮರುದಿನ ಬೆಳಿಗ್ಗೆ ಸಾಶಾ ತನ್ನ ಕಾಯಾಕಿಂಗ್ ತಗೊಂಡು ನದಿಯ ತೆರೆಗಳ ಮೇಲೆ ಹುಟ್ಟು ಹಾಕ್ತಾ ಹೋಗ್ತಾಳೆ. ಪ್ರವಾಹ 1-2 ಸಲ ಅವಳನ್ನು ಅಲ್ಲಾಡಿಸ್ತದೆ, ಆದರೆ ಅವಳಿಗಿದು ಚೆನ್ನಾಗಿ ಬರುತ್ತೆ. ಯಾವ ತೊಂದರೆ ಇಲ್ಲದೆ ಮುಂದೆ ಹೋಗ್ತಾಳೆ. ಒಂದು ಜಲಪಾತ ಕಂಡಾಗ ಕಾಯಾಕಿಂಗನ್ನು ಕೆಳಗೆಸೆದು ಅವಳು ಕೊಳದಲ್ಲಿ ಧುಮುಕ್ತಾಳೆ. ಹೀಗೆ ಮುಂದೆ ಹೋಗ್ತಿರೋವಾಗ ಮರಗಳ ಮೇಲೆ ಕಾಣೆಯಾದ ಕ್ಯಾಂಪರ್ಸ್ಗಳ ಫೋಟೋ ಮತ್ತು ಸಾಮಾನುಗಳು ನೇತಾಡ್ತಿರೋದು ನೋಡಿ ಅವಳಿಗೆ ಭಯ ಆಗ್ತದೆ. ರಾತ್ರಿ ಕ್ಯಾಂಪ್ ಹಾಕ್ಕೊಂಡಾಗ ತನ್ನ ಒದ್ದೆ ಸಾಮಾನುಗಳನ್ನ ಒಣಗಿಸೋಕೆ ಮರದ ರೆಂಬೆಗೆ ನೇತು ಹಾಕಿ ಜರ್ಕಿ ತಿಂತ ರಾತ್ರಿ ಕಳೀತಾಳೆ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಎಲ್ಲ ಸಾಮಾನು ಮಾಯ. ಟೆಂಟಿಗೆ ವಾಪಸ್ ಬಂದರೆ ಒಂದು ಹಾವು ಎದುರಿಗೆ ಬಂದು ಬೆಚ್ಚಿ ಬಿದ್ಲು. ಆಮೇಲೆ ಮತ್ತೆ ಖಯಾಕ್ ಮಾಡ್ತಾ ಹೋಗ್ತಿರೋವಾಗ ಒಂದು ದಾರಿ ಪಕ್ಕ ನಿಂತಿರೋ ದೋಣಿ ಕಾಣಿಸುತ್ತೆ. ಅವಳು ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಿರ್ಧಾರ ಮಾಡ್ತಾಳೆ. ಮರಗಳ ನಡುವೆ ಒಂದು ಚಿಕ್ಕ ಕ್ಯಾಂಪ್ ಇದೆ, ಅಲ್ಲಿ ಬೆನ್ ಇದ್ದಾನೆ. ಅವಳನ್ನು ನೋಡಿ ತುಂಬ ಖುಷಿ ಪಡ್ತಾನೆ. ಸಾಶಾ ತನ್ನ ಊಟ, ಫೋನ್ ಎಲ್ಲ ಸಾಮಾನು ಕಳ್ಕೊಂಡ ವಿಷಯ ಹೇಳ್ತಾಳೆ. ಬೆನ್ ಅದಕ್ಕೆ ವಾಂಬ್ಯಾಟ್ಸನ್ನು ಬ್ಲೇಮ್ ಮಾಡ್ತಾ ತನ್ನ ಊಟ ಶೇರ್ ಮಾಡ್ತಾನೆ. ಮೀನು ತಿಂತ ಸಾಶಾ, ನೀನು ಬೀಫ್ ಜರ್ಕಿಗೆ ಜೀನೋಸ್ ಅಂತ ಹೆಸರು ಯಾಕಿಟ್ಟೆ ಅಂತ ಕೇಳ್ತಾಳೆ. ಬೆನ್ ಅದು ನನ್ನ ಅಮ್ಮನ ಹೆಸರು ಅಂತ ಹೇಳಿ ತಕ್ಷಣ ವಿಷಯ ಬದಲಾಯಿಸ್ತಾನೆ. ಅವನು ಮರಗಳಿಂದ ನೀರು ಸಂಗ್ರಹ ಮಾಡೋ ವಿಧಾನ ತೋರಿಸ್ತಾ ಅವಳಿಗೂ ಕೊಡ್ತಾನೆ. ಸಾಶಾ ಒಂದೊಂದೇ ಪ್ರಶ್ನೆ ಕೇಳ್ತಾಳೆ. ಬೆನ್ ಉತ್ತರ ಹೇಳ್ತಾನೆ. ನಾನು ಮೂಲತಃ ಬ್ರಿಟನ್ ದೇಶದವನು.
ವಾರಕ್ಕೆ 2 ಸಲ ಇಲ್ಲಿಗೆ ಬರ್ತೀನಿ. ಚಿಕ್ಕವನಿರುವಾಗ ಅವನ ಅಮ್ಮ ಅವನು ಇಲ್ಲಿ ಕರ್ಕೊಂಡು ಬಂದಿದ್ಲು. ಆಗಿನಿಂದ ಈ ಜಾಗದ ಮೇಲೆ ಅವನ ಪ್ರೀತಿ ಬಂದ್ಬಿಟ್ಟಿದೆ ಅಂತಾನೆ. ಸಾಶಾ ಅವನಿಗಿನ್ನು ನಾನು ಬೆಟ್ಟಗಳನ್ನ ಬಿಟ್ಟು ರಿವರ್ಸ್ ಕಡೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಬೆನ್ ತಕ್ಷಣ ಗೆಸ್ ಮಾಡಿ ಯಾರಾದರೂ ಬಿಟ್ಟು ಹೋದ್ರಾ ಅಂತ ಕೇಳ್ತಾನೆ. ಸಾಶಾ ಇಲ್ಲ ಅಂತ ಹೇಳ್ತಾಳೆ, ಆದರೆ ಎಕ್ಸ್ಪ್ಲೇನ್ ಮಾಡಲಲ್ಲ. ಆಮೇಲೆ ಆ ಬೇಟೆಗಾರರ ವಿಷಯ ಹೇಳಿದಾಗ ಬೆನ್ ನೀನು ಅವ್ರನ್ನು ಪರ್ಫೆಕ್ಟ್ಲಿ ಹ್ಯಾಂಡಲ್ ಮಾಡಿದೆ ಅಂತ ಹೊಗಳ್ತಾನೆ. ಅವನು ಆ ಕ್ಯಾಂಪಿಗೆ ಬಂದಿದ್ದು ನಿನಗೆ ಹೆಲ್ಪ್ ಮಾಡೋಣ ಅಂತ ಆದರೆ ನಿನಗೆ ಯಾರು ಸಹಾಯ ಬೇಡ, ಯಾಕಂದರೆ ನೀನು ಸ್ಪೆಷಲ್, ನನ್ನ ಅಮ್ಮನ ಥರ ಅಂತ ಹೇಳ್ತಾನೆ. ಇದು ಕೇಳಿ ಸಾಶಾಗ್ ಒಳಗಿನಿಂದ ಭಯ ಆಗುತ್ತೆ. ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾಳೆ. ಆದರೆ ಬೆನ್ ದಾರಿಗೆ ಅಡ್ಡು ಬರ್ತಾನೆ. ಆಗ ಅವಳಿಗೆ ತನ್ನ ಬ್ರೇಸ್ಲೆಟ್ ಅವನ ಕೈಯಲ್ಲಿರೋದು ಕಾಣಿಸುತ್ತೆ. ಆಗ ಬೆನ್ ಅವನೇ ಅವಳು ಸಾಮಾನು ತೊಗೊಂಡಿದ್ದ ಅಂತ ಒಪ್ಕೊಳ್ತಾನೆ. ಟೆಂಟ್ನಿಂದ ಅವಳ ಬ್ಯಾಗ್ ತಂದು ಕೊಡ್ತಾನೆ. ಜೊತೆಗೆ ಕ್ರಾಸ್ಬೋ ಮತ್ತು ಒಂದು ಸ್ಪೀಕರ್ ತೊಗೊಂಡು ಬಂದು ಮ್ಯೂಸಿಕ್ ಹಾಕ್ತಾನೆ. ನೀನು ಎಲ್ಲ ಎಸೆನ್ಷಿಯಲ್ಸ್ ರೀಸ್ಟಾಕ್ ಮಾಡಿದ್ದೀನಿ, ಆದರೆ ಫೋನ್ ನನ್ನ ಹತ್ರನೇ ಇರ್ತದೆ. ಈ ಸಾಂಗ್ ಮುಗಿಯೋ ಅಷ್ಟರಲ್ಲಿ ಎಷ್ಟು ದೂರ ಹೋಗ್ತೀಯೋ ಹೋಗು ಅಂತ ಹೇಳ್ತಾ ಬೆನ್ ಡ್ಯಾನ್ಸ್ ಮಾಡ್ತಾ ನಿಲ್ತಾನೆ. ಸಾಶಾ ಜೀವ ಉಳಿಸ್ಕೊಳ್ಳೋಕ್ಕೆ ಓಡೋಕೆ ಶುರು ಮಾಡ್ತಾಳೆ. ನದಿ ತಲುಪಿ ಕಾಯಾಕಿಂಗ್ ಮೇಲೆ ಹತ್ತಿ ಹುಟ್ಟಾಕ್ತಾಳೆ. ಸಾಂಗ್ ಮುಗಿದ ತಕ್ಷಣ ಬೆನ್ ಕೂಡ ಮೂವ್ ಆಗ್ತಾನೆ. ದಡದ ಮೇಲೆ ಓಡ್ತಾ ಅವಳನ್ನೇ ಹಿಂಬಾಲಿಸ್ತಾನೆ. ಪ್ರವಾಹ ಜೋರಾಗಿದ್ದ ಕಾರಣ ಸಾಶಾಳ ಕಾಯಾಕಿಂಗ್ ಜಲಪಾತದ ಮೇಲಿಂದ ಬಿದ್ದಾಗ ದೂರ ಆಗುತ್ತೆ. ನೀರಿನಲ್ಲಿ ಹಾರ್ನೆಸ್ ಬಿಚ್ಕೊಂಡು ಹೊರಬರೋಕೆ ತುಂಬಾ ಸ್ಟ್ರಗಲ್ ಮಾಡ್ತಾಳೆ. ಕೊನೆಗೆ ಬ್ಯಾಗ್ ಹಿಡ್ಕೊಂಡು ಹತ್ರದ ದಡದ ಕಡೆ ಈಸ್ತಾಳೆ. ಕಾಯಾಕಿಂಗ್ ನೀರಲ್ಲಿ ತೇಲ್ತಾ ಹೋಗ್ತದೆ. ಒದ್ದೆ ಜಾಕೆಟ್ ತುಂಬಾ ಭಾರ ಆಗಿದ್ರಿಂದ ಅದನ್ನ ಬಿಸಾಕಿ ಮತ್ತೆ ಓಡ್ತಾಳೆ. ಕಾಡ್ ನಡುವೆ ಹೋಗ್ತಿರೋವಾಗ ಒಂದು ಫ್ಯಾಮಿಲಿ ಮಾತಾಡೋ ಸದ್ದು ಕೇಳ್ತದೆ. ಸಾಶಾ ತಕ್ಷಣ ಅವ್ರನ್ನ ಹುಡುಕ್ತಾಳೆ. ಆದರೆ ಕಂಡಿದ್ದೇನೆಂದ್ರೆ ಮರದ ಮೇಲೆ ನೇತಾಡ್ತಿರೋ ಒಂದು ಫೋನ್ ಮಾತ್ರ. ಅದರಲ್ಲಿ ಬೆನ್ ತಾನು ಕೊಂದ ಒಂದು ಫ್ಯಾಮಿಲಿಗೆ ಖುಷಿಯಿಂದ ಹೈ ಹೇಳ್ತಿರೋ ವಿಡಿಯೋ ನಡೀತಿತ್ತು. ಇದ್ದಕ್ಕಿದ್ದ ಹಾಗೆ ಒಂದು ಬಾಣ ಸಾಶಾ ಕಡೆ ಹಾರಿ ಬಂತು. ಅವಳು ಕೊನೆ ಕ್ಷಣದಲ್ಲಿ ಡ್ಯಾಜ್ ಮಾಡಿ ಕಲ್ಲಿನ ಹಿಂದೆ ಅಡಗಿ ಕೂಟ್ಲು. ಬೆನ್ ಮೇಲಿಂದ ಕಾಣಿಸಿದ ತಕ್ಷಣ ಮತ್ತೆ ಓಡೋಕೆ ಶುರು ಮಾಡ್ತಾಳೆ. ಚೇಸ್ ಶುರು ಆಗ್ತದೆ. ಬೆನ್ ಒಂದಾದ್ಮೇಲೆ ಒಂದು ಬಾಣ ಬಿಡ್ತಾನೆ. ಸಾಶಾ ಎಲ್ಲವನ್ನ ಡಾಜ್ ಮಾಡ್ತಾಳೆ. ಆದರೆ ಒಂದು ಬಾಣ ಅವಳ ಕಾಲಿನ ಸೀಳಿ ಹೋಗ್ತದೆ. ಇನ್ನೊಂದು ಬಾಣ ನೇರ್ ಬ್ಯಾಗಿಗೆ ತಾಗಿ ಅವಳನ್ನು ಕೆಡ್ಬಿಡ್ತದೆ. ಅವಳು ಗುಡ್ಡದ ಇಳಿಜಾರಿನಲ್ಲಿ ಉರುಳಿ ಕಣಿವೆಯ ಅಂಚಿನಿಂದ ಜಾರಿ ನದಿಗೆ ಬಿಡ್ಲು. ಈಜೋಕೆ ಟ್ರೈ ಮಾಡ್ತಾಳೆ, ಆದರೆ ಪ್ರವಾಹ ತುಂಬ ಜೋರಾಗಿದೆ. ಅವಳನ್ನ ಕ್ಯಾನಿಯನ್ನ ನಡುವೆ ಎಳ್ಕೊಂಡು ಹೋಗ್ತದೆ. ಕಲ್ಲುಗಳನ್ನು ಹಿಡ್ಕೊಂಡು ಒಂದೊಂದಾಗಿ ಮುಂದೆ ಸಾಗಿ ಜಲಪಾತದ ಪಕ್ಕದ ಶಾಂತ ಕೊಳ ತಲುಪಿ ದಡ ಸೇರ್ತಾಳೆ. ಆ ಫ್ಯಾಮಿಲಿಯ ಫೋನ್ ಚೆಕ್ ಮಾಡಿದ್ರೆ ಬಿದ್ದು ಒಡೆದು ಹೋಗಿದೆ. ಬ್ಯಾಗ್ ಒಳಗೆ ತಿಂಡಿ ಮತ್ತು ನೀರು ಸಿಕ್ತು, ಎರಡನ್ನೂ ತಿಂದ್ಲು. ಪೆಪ್ಪರ್ ಸ್ಪ್ರೇ ಕೂಡ ಸಿಕ್ತು, ಅದನ್ನು ಹತ್ತಿರದ ಪಾಕೆಟ್ಲಿ ಇಟ್ಕೊಂಡ್ಲು. ಆಮೇಲೆ ಕ್ಯಾನಿಯನ್ನಲ್ಲಿ ಓಡ್ತಾಳೆ, ಆದರೆ ಯಾವ ದಾರಿನೂ ಸಿಗಲ್ಲ. ಹಾಗಾಗಿ ತನ್ನ ಕ್ಲೈಂಬಿಂಗ್ ಸ್ಕಿಲ್ ಉಪಯೋಗಿಸಿ ಮೇಲ್ ಹತ್ತೋಕೆ ಶುರು ಮಾಡ್ತಾಳೆ. ಕೆಲವು ಅಪಾಯಕಾರಿ ಮೂವ್ಸ್ ಮಾಡ್ತಾ ಕೊನೆಗೆ ಟಾಪ್ ತಲುಪ್ತಾಳೆ. ಅಲ್ಲಿಂದ ಇಡೀ ಪ್ರದೇಶ ಕಾಣ್ತದೆ. ಬಿನಾಕ್ಯುಲರ್ಸ್ ತಗೊಂಡು ನೋಡಿದ್ರೆ ಬೆನ್ನ ದೋಣಿ ಇನ್ನೂ ಆ ದಾರಿ ಪಕ್ಕ ಇದೆ. ಆ ಕ್ಷಣದಲ್ಲಿ ಬೆನ್ನ ಬೇಟೆಯ ಕೂಗು ಕೇಳ್ತದೆ. ಅವನು ಗುಡ್ಡ ಹತ್ತು ಬರ್ತಿದ್ದಾನೆ. ಅವಳನ್ನು ನೋಡಿ ನಿಂತ್ಕೊಂಡು ನಗ್ತಾನೆ. ಸಾಶಾ ತಕ್ಷಣ ಕ್ಯಾನಿಯನ್ ಒಳಗೆ ಇಳಿದು ಒಂದು ಕಲ್ಲಿನ ಕೆಳಗೆ ಉಸಿರು ಬಿಗಿ ಹಿಡ್ಕೊಂಡು ಅಡಗಿ ಕೂಟ್ಲು. ಬೆನ್ ಬಂದು ಒಳಗೆ ಇನ್ಕಿ ನೋಡ್ತಾನೆ, ಕಾಣಿಸಲ್ಲ, ಹೊರಟು ಹೋಗ್ತಾನೆ. ಸಾಶಾ ಹೊರಗೆ ಬಂದು ಮತ್ತೆ ಓಡ್ತಾಳೆ. ಒಂದು ಸೇಫ್ ಜಾಗ ಸಿಕ್ಕಿದ ಮೇಲೆ ಬೈನಾಕ್ಯುಲರ್ಸ್ ತಗೊಂಡು ನೋಡ್ತಾಳೆ. ಬೆನ್ ತನ್ನ ದೋಣಿ ಹತ್ರ ಇದ್ದಾನೆ. ಮ್ಯೂಸಿಕ್ ಹಾಕ್ಕೊಂಡು ಬಟ್ಟೆ ಇಲ್ಲದೆ ನೀರಿಗೆ ಹಾರ್ತಾ ಖುಷಿಯಾಗಿ ಆಡ್ತಿದ್ದಾನೆ. ಸಾಶಾ ಒಂದು ನಿರ್ಧಾರ ಮಾಡಿ ಅವಳು ಕೂಡ ನದಿಗೆ ಇಳ್ತಾಳೆ. ತುಂಬ ಕೇರ್ಫುಲಿ ನೀರಿನಡಿ ಈಸ್ತಾ ದೋಣಿ ತಲುಪ್ತಾಳೆ. ಅದ್ರ ಹಿಂದೆ ಅಡಗಿ ಹಗ್ಗ ಬಿಚ್ಚೋಕೆ ಟ್ರೈ ಮಾಡ್ತಾಳೆ, ಆದರೆ ಆಗಲ್ಲ. ಇನ್ನೊಂದು ತುದಿ ಹಿಡಿಯೋಕೆ ಹೋದಾಗ ಕಾಲು ಒಂದು ಬೇರ್ ಟ್ರ್ಯಾಪ್ ಮೇಲೆ ಇಟ್ಟು ತಗ್ಲಾಕೊಳ್ಳುತ್ತೆ. ಅವಳು ಕಿರುಚಾಟ ಕೇಳಿ ಬೆನ್ ತಕ್ಷಣ ಬಟ್ಟೆ ಹಾಕೊಂಡು ಸರಪಣಿ ಹೇಳ್ಕೊಂಡು ಅವಳನ್ನ ದಡಕ್ಕೆ ಇಳಿಯೋಕೆ ಶುರು ಮಾಡ್ತಾನೆ. ಹತ್ರ ಬಂದ ಕ್ಷಣ ಸಾಶಾ ಅವನ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡ್ತಾಳೆ. ಬೆನ್ ತೊಳ್ಕೊಳ್ಳೋಕೆ ನೀರಿಗೆ ಹಾರ್ತಾನೆ. ಸಾಶಾ ಸರಪಣಿ ಕಲ್ಲನಿಂದ ಬಿಡಿಸೋಕೆ ಟ್ರೈ ಮಾಡ್ತಾಳೆ, ಆದರೆ ಅದು ಗಟ್ಟಿಯಾಗಿ ಸಿಕ್ಕೊಂಡಿವೆ. ಕ್ರಾಸ್ಬೋ ತಗೊಳಕ್ ಹೋದ ಕ್ಷಣ ಬೆನ್ ಮತ್ತೆ ಸರಪಣಿ ಎಳಿತಾನೆ. ಸಾಶಾ ಪೆಪ್ಪರ್ ಸ್ಪ್ರೇ ರೆಡಿ ಮಾಡ್ತಾಳೆ, ಆದರೆ ಬೆನ್ ಕ್ರಾಸ್ಬೋ ತೋರಿಸಿ ಅದನ್ನ ಕೆಳಗೆ ಹಾಕ್ಸ್ತಾನೆ. ಟ್ರ್ಯಾಪ್ನಿಂದ ಅವಳನ್ನು ಬಿಡಿಸಿ ಮರದಿಂದ ಕೈಗಳು ಕಟ್ಟಿ ನೇತು ಹಾಕಿ ಇದು ನನ್ನ ಬೇಟೆಯ ಧರ್ಮಾಚರಣೆ ಅಂತ ಹೇಳ್ತಾನೆ. ಆಮೇಲೆ ಕೆಲವು ಹಣ್ಣು ಮತ್ತು ಗಿಡಮೂಲಿಕೆ ತಂದು ಅವಳಿಗೆ ತಿನ್ಸೋಕೆ ಟ್ರೈ ಮಾಡ್ತಾನೆ. ಸಾಶಾ ತುಂಬ ರಿಲಕ್ಟೆಂಟ್ ಆಗಿ ತಿಂತಾಳೆ. ಅವಳ ಆಟಿಟ್ಯೂಡ್ ನೋಡಿ ಕೋಪ ಬಂದು ಬೆನ್ ಸರಪಣಿ ಎಳಿತಾ ಅವಳನ್ನು ಟಾರ್ಚರ್ ಮಾಡ್ತಾನೆ. ರಾತ್ರಿ ಮಳೆ ಶುರು ಆಗ್ತದೆ. ಬೆನ್ ಟೆಂಟ್ ಒಳಗಿದ್ದಾನೆ. ಸಾಶಾ ಮಾತ್ರ ಮರದ ಕೆಳಗೆ ಬಿದ್ದಿದ್ದಾಳೆ. ಅವನು ಹೊರಗಿಂದ ರಿಚುವಲ್ಸ್ ತುಂಬ ಇಂಪಾರ್ಟೆಂಟ್, ಅದು ನಾವು ಯಾರು ಅಂತ ನೆನಪಿಸ್ತದೆ ಅಂತ ಹೇಳ್ತಾನೆ. ನೋವು ತಡ್ಕೊಳ್ಳೋದು ಜೀವನದ ಒಂದು ಭಾಗ. ಒಂದು ಬುಡಕಟ್ಟು ಜನ ತಮ್ಮ ಹಲ್ಲುಗಳನ್ನ ಚೂಪಾಗಿ ಉಜ್ಕೊಳ್ತಾರೆ ಅಂತ ಉದಾಹರಣೆ ಕೂಡ ಕೊಡ್ತಾನೆ. ಮರುದಿನ ಬೆಳಿಗ್ಗೆ ಬೆನ್ ಸಾಶಾಗೆ ಹ್ಯಾಂಡ್ ಕಫ್ಸ್ ಹಾಕಿ ದೋಣಿಗೆ ಕಟ್ತಾನೆ. ಆದರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಲ್ಲ. ಆಮೇಲೆ ರೇಂಜರ್ ಆಫೀಸ್ನಿಂದ ಅವಳ ಹೆಸರು ತಗೊಂಡು ರಿಸರ್ಚ್ ಮಾಡ್ತಾನೆ ಅಂತ ರಿವೀಲ್ ಮಾಡ್ತಾನೆ. ಟಾಮಿ ಸತ್ತಿದ್ದಾನೆ ಅಂತ ಗೊತ್ತು ಅಂತ ಹೇಳ್ತಾ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಕ್ಲೈಂಬರ್ ಜಾರಿ ಬಿದ್ದದ್ದು ಸ್ವಲ್ಪ ಸ್ಟ್ರೇಂಜ್ ಅಲ್ವಾ ಅಂತ ಹೇಳ್ತಾ ಸಾಶಾನೇ ಅವ್ನ ಸಾವಿಗೆ ಕಾರಣ ಅಂತ ಇಂಪ್ಲೈ ಮಾಡ್ತಾನೆ. ಆ ಕ್ಷಣದಲ್ಲಿ ಸಾಶಾಗೆ ಹಗ್ಗಗಳ ಕೆಳಗೆ ಒಂದು ಐರನ್ ಬಾರ್ ಕಾಣ್ತದೆ. ಅದನ್ನು ತಗೊಳ್ಳೋಕ್ಕೆ ಕೈ ಚಾಚ್ತಾಳೆ. ಆದರೆ ಬೆನ್ ತಕ್ಷಣ ಅವಳನ್ನು ದೋಣಿಯಿಂದ ನೂಕ್ಬಿಡ್ತಾನೆ.
ಸಾಶಾ ಈಸ್ತಾ ತಪ್ಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಬೆನ್ ಹುಟ್ಟು ಹಾಕ್ತಾ ಸರಪಣಿ ಎಳಿತಾ ಅವಳನ್ನು ನದಿಯಲ್ಲಿ ಎಳ್ಕೊಂಡು ಹೋಗ್ತಾನೆ. ಪ್ರವಾಹ ಅವಳನ್ನು ಮತ್ತೆ ಮತ್ತೆ ನೀರಿನಡಿ ತಳ್ತದೆ. ಆದರೆ ಅವಳು ಹೇಗೋ ತೇಲ್ತಾ ದಡ ತಲುಪ್ತಾಳೆ. ಒಂದು ಕ್ಲಿಫ್ ಮೇಲೆ ನಿಂತು ಬೆನ್ ಕ್ಲೈಂಬಿಂಗ್ ಗೇರ್ ತಗೊಂಡು ಸಾಶಾಗೆ ಹಾರ್ನೆಸ್ ಹಾಕ್ಸ್ತಾನೆ. ಇಬ್ಬರೂ ಒಂದು ಕ್ಯಾವರ್ನ್ ಒಳಗೆ ಇಳ್ತಾರೆ. ಆಳವಾದ ಗುಹೆಯೊಳಗೆ ಹೋದಾಗ ಸಾಶಾ 2 ಮೃತ ದೇಹಗಳು ನೇತಾಡ್ತಿರೋದನ್ನು ನೋಡ್ತಾಳೆ. ಬೆನ್ ಶಾಂತವಾಗಿ, ಕೆಲವು ಬುಡಕಟ್ಟು ಜನ ತಮ್ಮ ಬೇಟೆಯ ಆತ್ಮ ಸೆರೆ ಹಿಡಿಯೋಕೆ ಅದರ ಲಿವರ್ ತಿಂತಾರೆ ಅಂತ ಹೇಳ್ತಾರೆ. ಆ ವಿಡಿಯೋಲಿದ್ದ ಫ್ಯಾಮಿಲಿ ಏನೂ ಪ್ರತಿರೋಧ ಮಾಡಲಿಲ್ಲ ಅಂತ ಹೇಳ್ತಾ ನೆಲದ ಮೇಲೆ ಬಿದ್ದಿರೋ ಮಕ್ಕಳ ದೇಹ ತೋರಿಸ್ತಾನೆ. ಇಲ್ಲಿ ಯಾವುದು ವೇಸ್ಟ್ ಆಗಲ್ಲ ಅಂತ ಹೇಳಿದಾಗ ಸಾಶಾಗೆ ಒಣಗಲ್ ಹಾಕಿದ ಮಾಂಸದ ತುಂಡುಗಳು ಕಾಣ್ತವೆ. ಆ ಕ್ಷಣ ಅವಳಿಗೆ ಬೆನ್ ಮನುಷ್ಯರ ಮಾಂಸದಿಂದ ಬೀಫ್ ಜರ್ಕಿ ಮಾಡ್ತಿದ್ದಾನೆ ಅಂತ ರಿಯಲೈಸ್ ಆಗ್ತದೆ. ಸಾಶಾ ಪ್ಯಾನಿಕ್ ಆಗಿ ಓಡೋಕೆ ಟ್ರೈ ಮಾಡ್ತಾರೆ, ಆದರೆ ಬೆನ್ ಸರಪಣಿ ಎಳೆದು ಅವಳನ್ನು ಹಿಂದಕ್ಕೆ ತರ್ತಾನೆ. ಅವಳು ಶೂ ತೆಗೆದು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ನನಗೇನಾದರೂ ತಲೆ ಸರಿಯಿಲ್ಲ ಅಂತ ಅನಿಸ್ತಾ ಅಂತ ಕೇಳ್ತಾನೆ. ಆಗ ಸಾಶಾ ಜನರು ಅವ್ನಿಗೆ ಹೀಗೆ ಹೇಳಿರ್ಬೋದು ಅಂತ ಗೆಸ್ ಮಾಡ್ತಾ ಸಿಂಪತೈಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಬೆನ್ ತನ್ನ ನಕಲಿ ಹಲ್ಲುಗಳನ್ನ ತೆಗಿತಾನೆ. ಒಳಗೆ ಚೂಪಾದ ಮೊನಚಾದ ನಿಜವಾದ ಹಲ್ಲುಗಳು ಕಾಣ್ತವೆ. ಸಾಶಾಳ ಬೆರಳುಗಳನ್ನ ಬಾಯಿಗೆ ಹಾಕೊಂಡು ಮುಟ್ ನೋಡು ಅಂತ ಹೇಳ್ತಾನೆ. ಅವಳು ಬಿಡು ಅಂದ ತಕ್ಷಣ ಓಡ್ ಹೋಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಸಾಶಾ ಸುತ್ತು ನೋಡ್ತಾಳೆ. ಒಂದು ಸೂಟ್ ಕೇಸ್ ಕಾಣ್ತದೆ. ಒಳಗೆ ಹಳೆಯ ವಸ್ತುಗಳು ಮತ್ತು ಚಿಕ್ಕ ಬೆನ್ ಮತ್ತು ಅವನ ಅಮ್ಮನ ಒಂದು ಹಳೆಯ ಫೋಟೋ ಇದೆ. ಆ ಕ್ಷಣದಲ್ಲಿ ಬೆನ್ ವಾಪಸ್ ಬಂದು ಅವಳನ್ನು ಗುಹೆಯ ಇನ್ನೂ ಆಳಕ್ಕೆ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಕಂಟ್ರಾಪ್ಷನ್ ಉಪಯೋಗಿಸಿ ಅವಳನ್ನ ಕಟ್ಟಿ ನೇತು ಹಾಕ್ತಾನೆ. ಆಮೇಲೆ ಬೆನ್ ಒಂದು ಬ್ಯಾರೆಲ್ ತೆಗಿತಾನೆ. ಒಳಗೆ ಹೋಮ್ ಮೇಡ್ ಸಾಲ್ಟ್ ಬ್ರೈನ್ ಇದೆ. ಇದು ಪರ್ಫೆಕ್ಟ್ ಟೆಂಡರೈಸರ್ ಅಂತ ಹೇಳ್ತಾನೆ. ಸಾಶಾ ಆ ಫೋಟೋ ಬಗ್ಗೆ ಕೇಳ್ತಾನೆ. ಬೆನ್ ಶಾಂತವಾಗಿ, ನಾನು ಮೊದಲು ತಿಂದದ್ದು ನನ್ನ ಅಮ್ಮನನ್ನೇ, ಅದಕ್ಕೆ ಅವಳು ಯಾವಾಗಲೂ ನನ್ನ ಜೊತೆಗೇ ಇದ್ದಾಳೆ ಅಂತ ಹೇಳಿ ಸಾಶಾಳನ್ನು ಹಗ್ ಮಾಡ್ತಾ ನಿನ್ನನ್ನು ಹಾಗೆ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಸಾಶಾ ಅವನನ್ನು ಬೈತಾ ಅವನ ಕಿವಿಯ ಒಂದು ತುಂಡನ್ನು ಕಚ್ಚಿಕಿತ್ತು. ಕಾಲುಗಳನ್ನು ಅವನ ಸುತ್ತ ಬಿಗಿಯಾಗಿ ಸುತ್ತಿ ಇಟ್ಕೊಂಡ್ಲು. ಬೆನ್ ಸ್ಟ್ರಗಲ್ ಮಾಡ್ತಾ ಬಿಡಿಸ್ಕೊಂಡ. ಕಂಟ್ರಾಪ್ಷನ್ನಿಂದ ಸರಪಣಿ ಲೂಸ್ ಆಗಿ ಸಾಶಾ ಕೆಳಗೆ ಬಿದ್ಲು. ಓಡೋಕೆ ಟ್ರೈ ಮಾಡಿದಾಗ ಬೆನ್ ಅವಳು ಶರ್ಟ್ ಹಿಡ್ದ. ಅದು ಹರಿದು ಅವಳು ಬಿಡಿಸ್ಕೊಂಡು ಓಡ್ತಾಳೆ. ಬೆನ್ ಸರಪಣಿ ಹಿಡಿಯೋಕೆ ಟ್ರೈ ಮಾಡ್ತಾನೆ, ಆದರೆ ಸಾಶಾ ಅದನ್ನು ಕಿತ್ಕೊಂಡು ನದಿಗೆ ಹಾರ್ತಾಳೆ. ಕೋಪದಿಂದ ಬೆನ್ ಕೂಡ ಹಾರಿ ಸರಪಣಿ ಹಿಡ್ದು ತನ್ನ ಹಾರ್ನೆಸ್ ಕಟ್ಕೊಳ್ತಾನೆ. ಪ್ರವಾಹ ಇಬ್ಬರನ್ನೂ ಜಲಪಾತದ ಮೇಲಿಂದ ರ್ಯಾಪಿಡ್ಸ್ ಒಳಗೆ ಕೇಳ್ಕೊಂಡು ಹೋಗಿ ಸರಪಣಿ ಒಂದು ಕಲ್ಲಿಗೆ ಸಿಕ್ಕೊಳ್ತದೆ. ಇಬ್ಬರು ತೂಕಕ್ಕೆ ಅದು ಬಿಡಿಸ್ಕೊಂಡು ಪ್ರವಾಹ ಮತ್ತೆ ಎಳ್ಕೊಂಡು ಹೋಗ್ತದೆ. ಬೆನ್ ತಲೆ ಕಲ್ಲಿಗೆ ಬಡಿದು ಅನ್ಕಾನ್ಷಿಯಸ್ ಆಗ್ತಾನೆ. ನೀರಿನಡಿ ಸರಪಣಿ ಒಂದು ರೆಂಬೆಗೆ ಸಿಕ್ಕೊಳ್ತದೆ. ಸಾಶಾ ಅದನ್ನು ಬೆನ್ನ ಹಾರ್ನೆಸ್ನಿಂದ ಬಿಡಿಸೋಕೆ ಟ್ರೈ ಮಾಡ್ತಾಳೆ. ಆಗಲ್ಲ. ಸರಪಣಿ ಸರಿಸ್ತಾ ಬೆನ್ನನ್ನು ಮೇಲಕ್ಕೆ ತರ್ತಾಳೆ. ಒಂದು ಕಲ್ಲು ತಗೊಂಡು ಸರಪಣಿ ಒಡೆಯೋಕೆ ಟ್ರೈ ಮಾಡ್ತಾಳೆ, ಆದರೆ ಆಗಲ್ಲ. ಆ ಕ್ಷಣದಲ್ಲಿ ಬೆನ್ ಎಚ್ಚರ ಆಗ್ತಾನೆ. ಸಾಶಾ ಓಡಿ ಅವನ ನೀರಿನಡಿ ತರ್ತಾಳೆ. ಆದರೆ ಅವನು ಗಟ್ಟಿ ಮನುಷ್ಯ, ಮೇಲೆ ಬಂದೇ ಬರ್ತಾನೆ. ಸಾಶಾ ಸರಪಣಿ ಅವನ ಕತ್ತಿಗೆ ಸುತ್ತಿ ಚೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಬೆನ್ ಅವಳನ್ನೇ ಕೆಡವಿ ಸರಪಣಿ ಬಳಸಿ ಹತ್ತಿರ ಎಳ್ಕೊಂಡು ಅವಳ ಮೇಲೆ ಕೂತು ಚೋಕ್ ಮಾಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಸಾಶಾಳ ದೇಹ ತ್ರಾಣ ಕಳ್ಕೊಳ್ತದೆ. ಅವಳು ನೋವಿನ ಮುಖ ನೋಡಿ ಬೆನ್ಗೆ ತನ್ನ ಅಮ್ಮ ನೆನಪಾಗಿ ಅವನು ಬಿಟ್ಕೊಡ್ತಾನೆ. ತಕ್ಷಣ ಸಾಶಾ ಆ ಅವಕಾಶ ಬಳಸಿ ಅವನಿಗೆ ಗುದ್ದಿ ಕಲ್ಲು ತಗೊಂಡು ಅವನ ಕಾಲಿಗೆ ಪದೇ ಪದೇ ಬಡಿತಾಳೆ. ಬೆನ್ ಅವಳ ಮುಖಕ್ಕೆ ಕಿಕ್ ಮಾಡ್ತಾನೆ. ಅವಳ ಮೂಗು ಮುರ್ತದೆ. ಆಮೇಲೆ ಬೆನ್ ಪಾಕೆಟ್ ನೈಫ್ ತಗೊಂಡು ಪ್ಯಾಂಟ್ ಕತ್ತರಿಸಿ ನೋಡ್ತಾನೆ. ಅವನ ಕಾಲು ಕೂಡ ಮುರಿದಿದೆ. ಇಬ್ಬರು ಮಾಡೋಕ್ಕೇನೂ ಇಲ್ಲದೆ ಮರಳ ಮೇಲೆ ನೋವು ತಡ್ಕೊಳ್ತಾ ಗಂಟೆಗಟ್ಟಲೆ ಬಿದ್ದಿರ್ತಾರೆ. ರಾತ್ರಿ ಆದಾಗ ಸಾಶಾ ಕತ್ತಲಲ್ಲಿ ನನಗೆ ಡಿಪ್ರೆಷನ್ ಬರ್ತದೆ ಅಂತ ಹೇಳಿ ಟಾಮಿ ಬಗ್ಗೆ ಎಲ್ಲ ಹೇಳ್ಕೊಂಡು ಅಳ್ತಾಳೆ. ಅವನು ಕೆಳಗೆ ಬೀಳೋವಾಗ ಜೀವಂತವಾಗಿದ್ನ ಇಲ್ವಾ ಅಂತಾನೂ ನೋಡೋಕ್ಕಾಗಿಲ್ಲ. ನಾನು ಅವನ ಮಾತು ಕೇಳಬೇಕಿತ್ತು. ಆ ಗಿಲ್ಟ್ ನನ್ನನ್ನು ಒಳಗಿನಿಂದ ತಿಂತಿದೆ ಅಂತ ಹೇಳ್ತಾಳೆ. ಮರುದಿನ ಬೆಳಗ್ಗೆ ಸಾಶಾ ಬೆನ್ನ ಗಾಯ ಕೊಳಿತಾ ಇರೋದನ್ನ ನೋಡಿ ಕಾಡಿನ ದಾರಿ ಎಷ್ಟು ದಿನ ಅಂತ ಕೇಳ್ತಾಳೆ. ಬೆನ್ 12 ದಿನ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಸಾಶಾ ತಕ್ಷಣ ಬೆಟ್ಟ ಹತ್ತೋದೇ ಸರಿ ಅಂತ ಕನ್ಕ್ಲೂಡ್ ಮಾಡ್ತಾಳೆ. ಅದಕ್ಕೆ ಬೆನ್, ಹೇ ನಿಂಗೇನು ಹುಚ್ಚ ಅಂತ ಕೇಳ್ತಾನೆ. ಸಾಶಾ ಹತ್ತದಿದ್ರೆ ಇನ್ಫೆಕ್ಷನ್ಗೆ ಸಾಯ್ತೀಯಾ ಅಂತ ಹೇಳ್ತಾಳೆ. ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗಿ ಬೆನ್ ಹಾರ್ನೆಸ್ ಕೊಡ್ತಾನೆ. ಮೇಲ್ ತಲುಪ ಮೇಲೆ ಫ್ರೀ ಮಾಡ್ತೀನಿ, ಆದರೆ ಕ್ಲೈಮ್ ಮಾಡ್ತಾ ತಳ್ಳೋಕೆ ಟ್ರೈ ಮಾಡಿದ್ರೆ ನಿನ್ನನ್ನು ಕರ್ಕೊಂಡು ಬೀಳ್ತೀನಿ ಅಂತ ವಾರ್ನ್ ಮಾಡ್ತಾ ಹ್ಯಾಂಡ್ ಕಫ್ಸ್ ತೆಗಿತಾನೆ. ಸಾಶಾ ಎಲ್ಲ ಹಗ್ ಆರ್ಗನೈಸ್ ಮಾಡಿ ಕಟ್ಟಿ ಬೆನ್ನ ಮುರಿದ ಕಾಲ್ಗೆ ಒಂದು ಬೂಸ್ಟರ್ ಮಾಡ್ತಾಳೆ. ಕ್ಲೈಂಬಿಂಗ್ ಶುರು ಆಗ್ತದೆ. ಬೇರ್ ಫುಟ್ ಆಗಿದ್ರೂ ಸಾಶಾ ಅದ್ಭುತವಾದ ಸ್ಕಿಲ್ ತೋರಿಸ್ತಾಳೆ. ಬೆನ್ ಕಾಣಿಸೋ ಜಾಗದ ಬಂದಾಗ ಅವಳು ಹಾರ್ನೆಸ್ ತೆಗಿಯೋಕೆ ಟ್ರೈ ಮಾಡ್ತಾಳೆ, ಆದರೆ ಬೆನ್ ಅವಳ ಕೈ ಚಲನೆ ನೋಡಿ ತಕ್ಷಣ ಹಗ್ಗ ಎಳೆದು ಅವಳನ್ನು ಜಾರಿಸ್ತಾನೆ. ಸಾಶಾ ಅವನ ಮುರಿದ ಕಾಲ್ಗೆ ಕಿಕ್ ಮಾಡ್ತಾ ಹಗ್ಗ ಅಡ್ಜಸ್ಟ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಕ್ಲೈಂಬಿಂಗ್ ಮುಂದೆ ಹೋಗ್ತಿರೋವಾಗ ಬೆನ್ ಟಾಮಿ ಬೀಳ್ತಿರೋವಾಗ ಹೇಗೆ ಕಾಣ್ತಿದ್ದ ಅಂತ ಕೇಳ್ತಾನೆ. ಸಾಶಾ ಉತ್ತರ ಕೊಡಲ್ಲ. ಕೊನೆಗೆ ಅವಳು ಒಂದು ಲೆಡ್ಜ್ ತಲುಪಿ ಹಗ್ಗವನ್ನು ಒಂದು ಚಿಕ್ಕ ಮರಕ್ಕೆ ಕಟ್ತಾಳೆ. ಆಮೇಲೆ ಹಾರ್ನೆಸ್ ತೆಗಿಯೋಕೆ ಶುರು ಮಾಡ್ತಾಳೆ. ಬೆನ್ ಮತ್ತೆ ಹಗ್ಗ ಎಳೆದು ಅವಳನ್ನು ಜಾರಿಸ್ತಾನೆ. ಆದರೆ ಈ ಸಲ ಅವಳು ಆ ಮರ ಗಟ್ಟಿಯಾಗಿ ಹಿಡ್ಕೋತಾಳೆ. ಮತ್ತೆ ಬೆನ್ನ ಎಳೆಯೋದ್ರಿಂದ ಹಾರ್ನೆಸ್ ಪೂರ್ತಿ ಕಳ್ಸೋಗುತ್ತೆ. ಈಗ ಸಾಶಾ ಲೆಡ್ಜ್ ಮೇಲೆ ಹತ್ತಿ ಹಗ್ಗ ಬಿಚ್ಚಿಬಿಡ್ತಾಳೆ. ಕೊನೆಗೆ ಬೆನ್ ಕೆಳಗೆ ಬಿದ್ದು ಸಾಯ್ತಾನೆ.
ಆಮೇಲೆ ಯಾವ ಇಕ್ವಿಪ್ಮೆಂಟ್ ಇಲ್ಲದೆ ಸ್ಯಾಶಾ ಮೇಲೆ ಹತ್ತೋಕೆ ಶುರು ಮಾಡ್ತಾಳೆ. ಅಪಾಯಕಾರಿ ಮೂವ್ಸ್ ಮಾಡ್ತಾ ಒಂದೆರಡು ಸಲ ಜಾರ್ತಾ ಪ್ರತಿ ತಪ್ಪಿನಿಂದ ಚೇತರಿಸ್ಕೊಂಡು ಕೊನೆಗೆ ಟಾಪ್ ತಲುಪ್ತಾಳೆ. ಸುಸ್ತಾಗಿ ಅಲ್ಲೇ ಮಲಗಿ ನಿರಾಳವಾಗಿ ನಗ್ತಾಳೆ. ಆದರೆ ಆ ನಗು ಬೇಗನೆ ಅಳುವಾಗಿ ಬದಲಾಗ್ತದೆ. ಗಂಟೆಗಟ್ಟಲೆ ನಡ್ಕೊಂಡು ರಾತ್ರಿ ಒಂದು ದಾರಿ ತಲುಪ್ತಾಳೆ. ಒಂದು ಕಾರು ಅವಳನ್ನು ನೋಡಿ ನಿಲ್ಲಿಸ್ತದೆ. ಆ ಡ್ರೈವರ್ಗಳು ಅವಳ ವಾಹನ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಸ್ಯಾಶಾ ರಿಸೆಪ್ಷನ್ಗೆ ವಾಪಸ್ ಬಂದು ರೇಂಜರ್ ಕಾಣೆಯಾದ ಜನ ಎಲ್ಲಿದ್ದಾರೆ ಅಂತ ಎಲ್ಲ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅಥಾರಿಟೀಸ್ ಎಲ್ಲ ದೇಹಗಳನ್ನ ತರ್ತಾರೆ. ಆ ಘಟನೆ ನ್ಯೂಸ್ನಲ್ಲಿ ಬರ್ತದೆ. ಹೊರಡೋ ಅನುಮತಿ ಸಿಕ್ಕ ಮೇಲೆ ಸ್ಯಾಶಾ ಬೀಚ್ಗೆ ಹೋಗ್ತಾಳೆ. ಟಾಮಿ ಕಂಪಸ್ ಕೈಯಲ್ಲಿ ಹಿಡ್ಕೊಂಡು ಒಂದು ಕ್ಷಣ ಮುತ್ತು ಕೊಟ್ಟು ಆಮೇಲೆ ಸಮುದ್ರಕ್ಕೆ ಎಸೆದು ಅವನ ಸಾವಿನ ಗಿಲ್ಟನ್ನು ಕೊನೆಗೂ ಬಿಟ್ಕೊಡ್ತಾಳೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.